ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನ 129ನೇ ಸಂಚಿಕೆ ದೇಶಾದ್ಯಂತ ಪ್ರಸಾರವಾಗಿದೆ. 2025ನೇ ವರ್ಷದ ಕೊನೆಯ ಮನ್ ಕಿ ಬಾತ್ ಸಂಚಿಕೆ ಇದಾಗಿದ್ದು, ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ದೇಶದ ಸಾಧನೆಗಳನ್ನು ನೆನಪು ಮಾಡಿಕೊಳ್ಳೋದರ ಜೊತೆಗೆ ಮುಂದಿನ 2026ರ ಸವಾಲುಗಳು, ಸಾಧ್ಯತೆಗಳು ಮತ್ತು ಬೆಳವಣಿಗೆ ಬಗ್ಗೆ ಆಶಾವಾದದ ದೃಷ್ಟಿಕೋನವನ್ನ ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮದ ಆರಂಭದಲ್ಲೇ ಮಾತನಾಡಿದ ಪ್ರಧಾನಿ ಮೋದಿಯವರು 2026ರ ವರ್ಷ ಸಮೀಪಿಸ್ತಾ ಇರೋದನ್ನ ಉಲ್ಲೇಖ ಮಾಡಿ 2025ರಲ್ಲಿ ಭಾರತ ಕಂಡ ಸಾಧನೆಗಳು ತಮ್ಮ ಮನಸ್ಸಲ್ಲಿ ಸುತ್ತಾಡ್ತಿವೆ ಅಂತ ಹೇಳಿದರು. 2025 ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ನೀಡಿದ ವರ್ಷವಾಗಿದೆ. ರಾಷ್ಟ್ರೀಯ ಭದ್ರತೆಯಿಂದ ಹಿಡಿದು ಕ್ರೀಡಾ ಸಾಧನೆಗಳ ತನಕ, ವಿಜ್ಞಾನ ಪ್ರಯೋಗಾಲಯಗಳಿಂದ ಹಿಡಿದು ವಿಶ್ವದ ಅತಿದೊಡ್ಡ ವೇದಿಕೆಗಳ ತನಕ ಭಾರತ ಎಲ್ಲಾ ಕಡೆ ತನ್ನ ಬಲವಾದ ಛಾಪು ಮೂಡಿಸಿದೆ ಅಂತ ಹೇಳಿದ್ದಾರೆ. ಭದ್ರತಾ ವಿಷಯದಲ್ಲಿ ಭಾರತ ಯಾವುದೇ ರಾಜಿ ಮಾಡಿಕೊಳ್ಳೋ ಪ್ರಶ್ನೆಯೇ ಇಲ್ಲ ಅನ್ನೋದನ್ನ ಆಪರೇಷನ್ ಸಿಂಧೂರ್ ಜಗತ್ತಿಗೆ ತೋರಿಸಿದೆ ಅಂತ ಹೇಳಿದರು. ಈ ವರ್ಷ ಆಪರೇಷನ್ ಸಿಂಧೂರ್ ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ಸಂಕೇತವಾಯಿತು. ಇಡೀ ಜಗತ್ತು ಇಂದಿನ ಭಾರತದ ದೃಢ ನಿಲುವನ್ನ ಕಾಣ್ತು. ಈ ಕಾರ್ಯಾಚರಣೆ ವೇಳೆ ವಿಶ್ವದ ಮೂಲೆ ಮೂಲೆಯಿಂದ ಭಾರತ ಮಾತೆಯ ಮೇಲಿನ ಪ್ರೀತಿ ಮತ್ತು ಭಕ್ತಿಯ ದೃಶ್ಯಗಳು ಕಂಡುಬಂದವು ಅಂತ ಹೇಳಿದರು. ಹಾಗೆ ವಂದೇ ಮಾತರಂ 150 ವರ್ಷಗಳನ್ನು ಪೂರೈಸಿದ ಸಂದರ್ಭವೂ ದೇಶಭಕ್ತಿಯ ಭಾವನೆ ಹೆಚ್ಚಿಸಿದ್ದಾಗಿ ಪ್ರಧಾನಿ ಹೇಳಿದರು. ಇನ್ನು ಕ್ರೀಡಾ ಸಾಧನೆಗಳ ಬಗ್ಗೆ ಮಾತನಾಡಿರುವ ಮೋದಿ 2025 ಭಾರತದ ಕ್ರೀಡಾ ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯ. ಪುರುಷರ ಕ್ರಿಕೆಟ್ ತಂಡ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆಲ್ತು. ಮಹಿಳಾ ಕ್ರಿಕೆಟ್ ತಂಡ ಮೊದಲ ಬಾರಿಗೆ ವಿಶ್ವಕಪ್ ಗೆದ್ದು ಇತಿಹಾಸ ನಿರ್ಮಿಸಿತು. ಮಹಿಳಾ ಅಂಧರ ಕ್ರಿಕೆಟ್ ತಂಡ ಕೂಡ ವಿಶ್ವಕಪ್ ಗೆದ್ದು ದೇಶಕ್ಕೆ ಹೆಮ್ಮೆ ತಂತು. ಏಷ್ಯಾ ಕಪ್ T20ಯಲ್ಲೂ ತ್ರಿವರ್ಣ ಧ್ವಜ ಹೆಮ್ಮೆಯಿಂದ ಹಾರಿತು ಅಂತ ಹೇಳಿ ಕ್ರೀಡಾಪಟುಗಳನ್ನ ಹಾಡಿ ಹೊಗಳಿದ್ರು. ಇನ್ನು ವಿಜ್ಞಾನ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿಯೂ ಭಾರತ ಮಹತ್ವದ ಸಾಧನೆಗಳನ್ನ ಮಾಡಿದೆ ಅಂತ ಹೇಳಿದ್ರು. ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದ ಮೊದಲ ಭಾರತೀಯರಾಗಿದ್ದು, ಇದು ದೇಶಕ್ಕೆ ಹೆಮ್ಮೆಯ ವಿಷಯ. ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಪಟ್ಟ ಅನೇಕ ಹೊಸ ಉಪಕ್ರಮಗಳು 2025ರಲ್ಲಿ ಶುರುವಾಗಿವೆ. ಭಾರತದಲ್ಲಿ ಚಿರತೆಗಳ ಸಂಖ್ಯೆ ಈಗ 30ಕ್ಕಿಂತ ಹೆಚ್ಚಾಗಿದೆ ಅನ್ನೋ ಮಾಹಿತಿಯನ್ನೂ ಕೂಡ ಕೊಟ್ಟರು. ಈ ವರ್ಷದ ಆರಂಭದಲ್ಲಿ ನಡೆದ ಪ್ರಯಾಗ್ರಾಜ್ ಮಹಾಕುಂಭಮೇಳ ಇಡೀ ಜಗತ್ತನ್ನೇ ಅಚ್ಚರಿಗೊಳಿಸಿತು ಅಂತಾನೂ ಹೇಳಿದರು. ನಂಬಿಕೆ, ಸಂಸ್ಕೃತಿ, ಪರಂಪರೆ ಒಂದಾಗಿ ಕಾಣಿಸಿಕೊಂಡ್ವು. ವರ್ಷದ ಕೊನೆಯಲ್ಲಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಹೆಮ್ಮೆಯನ್ನ ತುಂಬಿತು ಅಂತಾನೂ ಹೇಳಿದರು. ಇನ್ನು ಯುವಕರಿಗೆ ಸಂದೇಶ ಕೊಟ್ಟಂತ ಮೋದಿಯವರು ಮುಂದಿನ ತಿಂಗಳು 12ರಂದು ಸ್ವಾಮಿ ವಿವೇಕಾನಂದರ ಜನ್ಮ ದಿನದಂದು ನಡೆಯೋ ಅಭಿವೃದ್ಧಿ ಹೊಂದಿದ ಭಾರತ ಯುವ ನಾಯಕರ ಸಂವಾದದಲ್ಲಿ ತಾವು ಭಾಗಿಯಾಗುವುದಾಗಿ ಹೇಳ್ತಾ, ಯುವಕರ ಆಲೋಚನೆಗಳು ಅಭಿವೃದ್ಧಿ ಹೊಂದಿದ ಭಾರತದ ದೊಡ್ಡ ಶಕ್ತಿ ಅಂತ ಹೇಳಿದ್ದಾರೆ. ಇನ್ನು ಕಾಶಿ ತಮಿಳು ಸಂಗಮದ ಬಗ್ಗೆ ಮಾತನಾಡಿದ ಪ್ರಧಾನಿ, ತಮಿಳು ಕಲಿಕೆಗೆ ಕೊಟ್ಟಿರೋ ಒತ್ತುವರಿ ಭಾರತದ ಏಕತೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿದರು. ತಮಿಳು ವಿಶ್ವದ ಅತ್ಯಂತ ಹಳೆ ಭಾಷೆಗಳಲ್ಲೊಂದು. ದೇಶದ ಇತರ ಭಾಗಗಳಲ್ಲೂ ಕೂಡ ಯುವಕರು ತಮಿಳು ಕಲಿಯೋದಕ್ಕೆ ಮುಂದಾಗ್ತಾ ಇರೋದು ಖುಷಿಯ ವಿಷಯ ಅಂತ ಭಾಷಾ ಏಕತೆಯನ್ನ ಕೂಡ ಸಾರಿದ್ದಾರೆ. ಹೀಗೆ 2025ರಲ್ಲಿ ನಡೆದ ಐತಿಹಾಸಿಕ ಕ್ಷಣಗಳನ್ನ ಮನ್ ಕಿ ಬಾತ್ನಲ್ಲಿ ಮೋದಿಯವರು ಉಲ್ಲೇಖ ಮಾಡಿದ್ದಾರೆ.